ಅಂದ್ರೆ ಇದು ಇನ್ನು ಸಿಗುದಿಲ್ಲ. ಇದು ಬರುವ ವರ್ಷ ಕೈಟ್ ಫೆಸ್ಟಲ್ಲಿ ಸಿಗೋದು. ಈ ವಿದೇಶಿ ಗಾಳಿಪಟ ಉತ್ಸವಗಳು ಇದನ್ನು ಹಾಗೆ ತರಿಸಲಿಕ್ಕೂ ಆಗುದಿಲ್ಲ. ಅವರಿಗೆ 3 ತಿಂಗಳ ಮುಂಚಿತವಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಫ್ಲೈಟ್ ಟಿಕೆಟ್ ಕೊಟ್ಟು ಕರೆಸೋದು. ಆದ ಕಾರಣ ಇದು ಇನ್ನೊಮ್ಮೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮಾಡಿದ್ರೆ ಮಾತ್ರ ಸಿಗುವಂಥದ್ದು, ಇಲ್ಲ ಸಿಗುದಿಲ್ಲ. ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ನಲ್ಲಿ ಜನವರಿ 18 ಮತ್ತು 19ರಂದು ಗಾಳಿಪಟ ಉತ್ಸವ ನಡೀತಾ ಇದೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಸಾಕಷ್ಟು ಗಾಳಿಪಟ ಹಾರಿಸುವವರು ಬಂದಿದ್ದಾರೆ. ಇನ್ನು ಈ ಒಂದು ಉತ್ಸವಕ್ಕೆ ಶನಿವಾರ ಮತ್ತು ಆದಿತ್ಯವಾರ ನೀವು ಕೂಡ ಭಾಗವಹಿಸಬಹುದು. ಈ ಬಾರಿ ನೋಡಿ ಸ್ಟಂಟ್ ಕೈಟ್ ಹಾರಿಸ್ತಾ ಇದ್ದಾರೆ ಗ್ರೀಸ್ ದೇಶದವರು, ಆಮೇಲೆ ಸ್ವೀಡನ್ ದೇಶದವರು. ಆರೋಫಾಯಿಲ್ ಅಂದರೆ ಕನ್ನಡದಲ್ಲಿ ಗಾಳಿ ತುಂಬಿ ಬಲೂನಿನಂತೆ ಹಾರುವಂಥ ಗಾಳಿಪಟಗಳು. ಈ ಸ್ಟಂಟ್ ಗೇಟಲ್ಲಿ ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್. ಇದೊಂದರೆ ಇದರಲ್ಲಿ ಒಂದು ನೃತ್ಯ ಮಾಡಿಸ್ತಾರೆ. ಈಗ ಯುರೋಪ್ನಲ್ಲಿ 10 ಸ್ಟಂಟ್ ಗೇಟ್ಗಳನ್ನು ಒಟ್ಟಿಗೆ ಇಟ್ಟು ಒಂದು ಒಳ್ಳೆ ಸ್ಪೀಕರಲ್ಲಿ ಮ್ಯೂಸಿಕ್ ಇಟ್ಟು ಅದನ್ನು ಒಳ್ಳೆ ನೃತ್ಯ ಮಾಡಿಸ್ತಾರೆ. ಅಂದರೆ ಯಾವ ಆ್ಯಂಗಲ್ ಕೂಡ ಒಂದು ಹಾರಿಸ್ಲಿಕ್ಕೆ ಆಗ್ತದೆ. ಅದು ಇಲ್ಲಿ ಏನಂತ ಹೇಳಿದ್ರೆ ಟೋಟಲಿ ವಯಸ್ಸಿನವರು ರಿವರ್ಸ್ ಹೋಗ್ಲಿಕ್ಕೆ ಗಾಳಿಪಟ ಹಬ್ಬದ್ದು. ಯಾಕೆಂದರೆ ಇಲ್ಲಿ ಎಲ್ಲರೂ ಮಕ್ಕಳಾಗಿ ಒಮ್ಮೆ ಬಾಲ್ಯಕ್ಕೆ ರಿವರ್ಸ್ ಗೇರ್ ಹಾಕಿಕೊಂಡು ಹೋಗೋದು. ದೊಡ್ಡವರು ಮಕ್ಕಳು ಅವರು ಇವರು ಸಾಮೂಹಿಕವಾಗಿ ಗಾಳಿಪಟ ಹಾರಿಸೋದು. ಯಾಕೆಂದರೆ ಗಾಳಿಪಟ ಹಾರಿಸೋದು ನಮ್ಮೊಂದು ಬದುಕಿನ ಸಂಕೇತ. ಗೋತ ಹೊಡೆದ್ರೆ ಬೀಳ್ತೇವೆ, ಲೈಫಲ್ಲಿ ಎಲ್ಲ ನಮ್ಗೆ ಗೋತ ಹೊಡಿತಾರೆ, ಮತ್ತೆ ಸೂತ್ರ ಕಟ್ಟಿ ಯಶಸ್ಸಾಗೋದು. ಅದು ಬದುಕಿನ ಸಾಂಕೇತಿಕ ರೂಪ ಇದು. ಆದ ಕಾರಣ 2 ದಿನದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ಹಬ್ಬ ಇದು. ಯಾಕೆಂದರೆ ಬಾನಿಗೆ ಬಣ್ಣದ ತೋರಣ ಕಟ್ಟುವಂಥ ಸಂಭ್ರಮ. ಒಂದು 10 ದೇಶಗಳಿಂದ ಬಂದಿದ್ದಾರೆ. ಆಮೇಲೆ 6 ನಮ್ಮ ದೇಶೀಯ ಕೈಟ್ ಸ್ಟ್ರೀಮ್ಗಳೆಲ್ಲ ಬಂದಿದೆ. ಎಲ್ಲವರು ಬೇರೆ ಬೇರೆ ಟೈಪ್ನ ಗಾಳಿಪಟಗಳನ್ನು ಹಾರಿಸ್ತಾ ಇದ್ದಾರೆ. ಸ್ಟಂಟ್ ಸೀರೀಸ್ ನೋಡಿ, ಇಲ್ಲೊಂದು ಸ್ಟಂಟ್ ಸೀರೀಸ್ ಗಾಳಿಪಟ ಹೇಳಿದೆ. ಒಂದೇ ಥ್ರೆಡ್ಡಲ್ಲಿ 100 ಗಾಳಿಪಟಗಳನ್ನು ಹಾರಿಸುವಂಥದ್ದು. ಅಂದರೆ ಎಲ್ಲ